ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿನ ವ್ಲಾಗ್ನಲ್ಲಿ ನಾವು ಎಲ್ಲಾನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಧರ್ಮಸ್ಥಳ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದುಬಿಟ್ಟು 4:15, 4:30 ಇವಾಗ ಟೈಮು. ಇವಾಗ ಸಡನ್ನಾಗಿ ನಮ್ಮ ಅಪ್ಪ ಬಂದುಬಿಟ್ಟು ಆಫೀಸಿಂದ ರೆಡಿಯಾಗಿದೆ, ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋಣ ಅಂತೈತೆ. ಬನ್ನಿ ಹೋಗ್ಬಿಟ್ಟು ಮೀಟಾಗ. ಅಲ್ಲಿ ಎಲ್ಲ ಲಗೇಜ್ ಲೋಡ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮ, ನಮ್ಮ ಲೇಔಟ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೊನ್ನೆ ಸೊ ಗೈಸ್, ಫೈನಲಿ ಕೊನೆಗೂ ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ರೀಚ್ ಆದ. ಇವಾಗ ಟೈಮ್ ಬಂದುಬಿಟ್ಟು 12:50. ಇವಾಗ ಬಂದ್ಬಿಟ್ಟು ದೇವಸ್ಥಾನ ಹತ್ರ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವಾಗ ನನ್ನ ತಂಗಿ ನಾನು ಲಿಟ್ರಲಿ ನೆಮ್ಮದಿಯಾಗಿ ಮಲಗಿದೆ ಕಾರಲ್ಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವಳು ಬಂದುಬಿಟ್ಟು ದೇವಸ್ಥಾನದ ಹತ್ರ ಏನೋ ಪೂಜೆ ನಡೀತೈತೆ, ಜಲ್ದಿ ಎದ್ದು ಬಾ, ಫೋನ್ ಎತ್ಕೊಂಡು ಬಾ ಅನ್ಕೊಂಡ್ಲು. ಹೌದು ಗೈಸ್, ಇಲ್ಲಿ ನೋಡಿ, ಇಲ್ಲಿ ಲೈಟ್ ಎಲ್ಲ ಆನ್ ಆಗೈತೆ. ಬನ್ನಿ ಜಲ್ದಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಪೂಜೆ ನಡೀತೈತೆ ಏನು ಎತ್ತ ಅನ್ಕೊಂಡು. ಸೊ ಗೈಸ್, ಇವಾಗ ನೋಡ್ಕೊಂಡು ನಾನು ವಾಪಸ್ ನನ್ನ ಗಾಡಿ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನನಗೆ ಗಾಡಿ ಆಚೆ ಬಂದಾಗ ನನ್ನ ಕಾದನಾಳೆ ನಾನು ಜಾಸ್ತಿ ಮನ್ಕೊಳ್ಳೋದು. ಇವಾಗ ನಮ್ಮ ಅಪ್ಪಂದು ಮತ್ತು ನಮ್ಮಮ್ಮ ಇದ್ದು ಮೊಬೈಲ್ನ ನಾನು ತೊಗೊಂಡು ಕಾವ್ಗೆ ಹೋಗ್ಬಿಟ್ಟು ನಿಂತ್ಕೋಬೇಕು. ಸ್ವಲ್ಪ ಹೊತ್ತು ಮನ್ಕೊಂಡು ಆಮೇಲೆ ಎದೋಲ್ಲ ಗೈಸ್. ಲಿಟ್ರಲಿ ನನಗೆ ಜೋರಾಗಿ ಮಾತಾಡೋಕ್ಕಂತೂ ಆಗ್ತಾಯಿಲ್ಲ, ಯಾಕಂದರೆ ಫಸ್ಟೇ ಸುಸ್ತಾಗ್ಬಿಟ್ಟಿದ್ದೀನಿ. ಅದು ಅಲ್ಲದೆ ಮೈಕ್ ಮಲ್ಕೊಬಿಟ್ಟು ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಮೈಕ್ ಇಲ್ಲ, ಬಾಡಿ ಸ್ಮೆಲ್ ಹೊಡಿತೈತೆ, ಪರ್ಫ್ಯೂಮ್ ತೊಗೊಂಡಿಲ್ಲ. ಇವಾಗ ನಾಳೆ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಬನ್ನಿ ಹೋಗ್ಬಿಟ್ಟು ಸಿಗೋಣ. ನೋಡಿ ಗೈಸ್, ಏನು ಮಸ್ತಾಗೈತೆ. ಗಾಡಿ ಹತ್ರ ಬಂದಿದ್ದೀನಿ. ಬನ್ನಿ ಗೈಸ್, ಸುಸ್ತಾಗ್ಬಿಟ್ಟೈತೆ. ಮನಿಕೊಂಡು ಬೆಳಗ್ಗೆ ಎದ್ದು ಬೆಳಗ್ಗೆ ಸಿಗೋಣ. ಬನ್ನಿ. ನಿದ್ದೆ ಹೊಡಿತಾ ಇದೆ, ಬಂದ್ಬಿಟ್ಟು ನಿದ್ದೆಗಣ್ಣಲ್ಲಿ ಎಬ್ಬಿಸ್ಬಿಟ್ರು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಡ್ರೈವಿಂಗ್ ಸೀಟಲ್ಲಿ ಇದ್ದವನು ನಿದ್ದೆಗಣ್ಣಲ್ಲಿ ಹಿಂದ್ಗಡೆ ಬಂದು ಕುಂತೆ. ಇವಾಗ ನೋಡ್ತು ಅಂದರೆ ಇಲ್ಲಿ ನದಿ ಹತ್ರ ಕರ್ಕೊಂಡ್ಬಂದವು ಸ್ನಾನ ಮಾಡೋದಕ್ಕೆ. ಬನ್ನಿ ಹೋಗೋಣ. ಯಾರು ಇವರೆಲ್ಲ? ವಿವಾಹ ಭೋಜನಂಬು ವಿವಾಹ ಭೋಜನಂಬು ನಿನ್ನೈನ ಮಂಟಕಂಬು ಇಯಾಲ ಮಾರಿ ಬಿಂದು ಒಕ್ಕನಾಗೆ ಮುಂದು. ವಿವಾಹ ಭೋಜನಂಬು ನಿನ್ನೈನ ಮಂಟಕಂಬು ಇಯಾಲ ಮಾರಿ ಬಿಂದು ಒಕ್ಕನಾಗೆ ಮುಂದು. ಯಾವ ಲೆವೆಲಲ್ಲಿ ಸುಡ್ತೈತೆ ಅಂದರೆ ಓಡ್ಮಾ ಓಡ್ರೋ ಇದು ಸರ್ಜಾಡ್ಡ. ಯಾಕಮ್ಮ ಯಾಕೆ
ಕಾಲು ಸುಡ್ತೈತಾ ಮತ್ತು ನಾನು ನಿಂತಿರೋದು ಅದು ಬದಿಗಾಲಲ್ಲಿ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಆಗಲೇ ಎ ಸಿ ಎಲ್ಲಿ ಕೂತ್ಕೋಬೇಕು ಕಾದಲ್ಲಿ ಹೋಗ್ಬಿಟ್ಟು. VW ಓನರ್ಸ್, ವೋಕ್ಸ್ವ್ಯಾಗನ್ ಓನರ್ಸ್, ಫ್ರಂಟ್ ವೀಲ್ ಮಾತ್ರ ಅಲಾಯಿ ಇಷ್ಟು ಗಲೀಜಾಗುತ್ತೆ. ಅದೇ ಬ್ಯಾಕ್ ವೀಲ್ ಮಾತ್ರ ಗಲೀಜಾಗಲ್ಲ. ಏನಕ್ಕೆ? ಯಾವುದು ಓನರ್ಸ್ ಇದ್ದರೆ ಮೆಸೇಜ್ DM ಮಾಡಿ ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಫ್ರಂಟ್ ವೀಲ್ ಮಾತ್ರ ಬ್ಲ್ಯಾಕ್ ಆಗುತ್ತೆ, ಬ್ಯಾಕ್ ವೀಲ್ ಬ್ಲ್ಯಾಕ್ ಆಗಲ್ಲ. ಏಕೆ? ಗೈಸ್, ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಗಾಡಿ ಎತ್ಕೊಂಡು ಇವಾಗ ನಾವು ಬಂದಿರೋದು ಉಜ್ಜಯಿನಲ್ಲಿರೋ ಉಜ್ಜೆ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಇದು ಶ್ರೀ ಸದಾಶಿವ ರುದ್ರ ದೇವಸ್ಥಾನ. ಅದು ಬಂದ್ಬಿಟ್ಟು ಶಿವನ್ ಟೆಂಪಲ್, ಅಂದರೆ ಇದು ಸೂರ್ಯ ಟೆಂಪಲ್, ಸೂರ್ಯನ ದೇವಸ್ಥಾನ. ಅಪ್ಪನ ಮಕ್ಕ ನೋಡ್ರಿ ಫುಲ್ಲು ಎತ್ಕೊಂಡು ಹಿಂಗಾಗೈತೆ. ಮಕ ತೋರ್ಸ. ಇವಳು ನೋಡಿ ಓವರ್ ಆ್ಯಕ್ಟರ್. ಅದು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಓಕೆ ಗೈಸ್, ಬನ್ನಿ ಹೊಡೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು. ಸೊ ಗೈಸ್, ಇಲ್ಲೂ ದೇವಸ್ಥಾನದೊಳಗಡೆ ಪೂಜೆ ಎಲ್ಲ ಮುಗೀತು. ಜನ ಅಂತ ಏನು ರಶ್ ಏನು ಇದ್ದಿಲ್ಲ. ಇವಾಗ ಇಲ್ಲಿ ಇನ್ನೊಂದು ಕಡೆ ಇದು ಬಂದ್ಬಿಟ್ಟು ಮೂಲ ದೇವಸ್ಥಾನ ಅಂತ. ಜನಗಳು ಬಂದ್ಬಿಟ್ಟು ಇಲ್ಲಿ ಜಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗಿ ಬನ್ನಿ ಹೋಗ್ಬಿಡ್ಸಿ. ನಮ್ಮ ಅಪ್ಪನ ಅವಸ್ಥೆ ನೋಡ್ರಿ ಇಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಗೈಸ್, ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಇದೇ ಮೂಲವಾದ ದೇವಸ್ಥಾನ ಅಂದ್ಬಿಟ್ಟು ನಿಮಗೆ ಅಲ್ಲಿ ಕೊಳ ಮತ್ತು ಮದುದೆಲ್ಲ ವಿಡಿಯೋ ಮಾಡಿದ್ನಲ್ಲ ಅದೇ. ಅಲ್ಲಿ ಏನಂದರೆ ನಾವು ದೇವ್ರನ್ನ ವಿಡಿಯೋ ಮಾಡಿಕೊಂಡ್ರೆ 3 ತಲೆಮಾರಷ್ಟು ಪಾಪ ಸುತ್ತಕೊಳ್ಳುತ್ತಂತೆ. ಅದಕ್ಕೆ ಮಾಡಕ್ಕೆ ಸುಮ್ಮನೆ ಈಗ ಹಿಂಗೆ ಪ್ರಾಬ್ಲಮ್ ಮಾಡೋಕ್ಕೋಗಿಲ್ಲ. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಎಲ್ಲಿಗಮ್ಮ? ಇದು ಹೆಸರು ಮರ್ತೋಯ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಗೈಸ್, ಫೈನಲಿ ಬಂದ್ಬಿಟ್ಟು ಸೌದತ್ತಿಗೆ ರೀಚ್ ಆಗಿದ್ದೀವಿ. ಸೌದತ್ತಿ ಗಣೇಶ ಟೆಂಪಲ್ ಇಲ್ಲ ಐತೆ ನೋಡಿ. ಗಾಡಿ ಪಾರ್ಕಿಂಗ್ ಆಗೈತೆ. ಸೊ ಗೈಸ್ ಬನ್ನಿ ಹೋಗೋಣ. ಸುಸ್ತಾಗ್ಬಿಟ್ಟಿದೆ ಗೈಸ್, ಆಗ್ತಾ ಇಲ್ಲ. ನಿದ್ದೆ